ಪೇಪರ್ ಪ್ಲೀಸ್. ಶಂಭು, ನೆನ್ನೆ ಪೇಪರ್ ಕೊಟ್ಟಿದ್ದಲ್ಲ, ಫೋನ್ ಕಟ್ಟಕ್ಕ. ನಾಳೆ ಪೇಪರ್ ಇನ್ನೂ ಬಂದಿಲ್ಲ. ನಾಳೆದ್ ಕೇಳ್ತಾ ಇಲ್ಲ, ಇವತ್ತಿನ ಬಗ್ಗೆ ಕೇಳ್ತಾ ಇದ್ದಾನೆ. ನನಗ್ ನಾನೇ ಕಣಪ್ಪ, ಮನ್ಸಿದ್ರೆ ಇವತ್ತಿನ ಪೇಪರ್ ಕತೆ ಏನಾಯ್ತು ಹೇಳ್ತೀರಾ? ಜಾಹೀರಾತು ಬಂದಿದೆ, ಎಲ್ರು ಟೇಬಲ್ ಮೇಲೆ ಹರಡ್ಕೊಂಡು ನೋಡ್ತಾ ಕೂತಿದ್ದಾರೆ. ನೋಡಿದ್ಮೇಲೆ ತಂದು ಕೊಡ್ತೀನಿ. ಅದ್ ಸರಿ, ಮಾವನವ್ರಿಗೆ ನಮಸ್ಕಾರ ಮಾಡಿದ್ರ? ನಮಸ್ಕಾರ ಕೇಳ್ತಲ್ಲ, ನಿಂದೇನ್ ರೆಕಮೆಂಡೇಶನ್? ಅವ ಜಾಸ್ತಿ ಆಯ್ತು, ಆದ್ರೂ ಅಡ್ಜಸ್ಟ್ ಮಾಡ್ಕೊಂತೀನಿ. ನೀವು ಒದ್ದಿರೋ ಎಣ್ಣಿ ನಾವು ಒದ್ದು ಬಿಡ್ತೀರಾ, ಆದ್ರೆ ನಾವು ಹಾಗಲ್ಲ. ಮಾವನವ್ರ ಜೊತೆ ಕೊನೆವರೆಗೂ ಇದ್ದವ್ರು ನಾವು. ಅವರ ಸಪುತ್ರ ನಾನು. ಅವರ ಸಪುತ್ರನ ನವರ ಸಪುತ್ರನ, ಅದ್ ಬೇಕಾ ಈಗ? ಫ್ಯಾಕ್ಟ್ರಿ ನಡೀತಾ ಇರೋದು ನನ್ನಿಂದ ಅಂತ ಇಬ್ಬರಿಗೆ ಮಾತ್ರ ಗೊತ್ತು. ಒಂದು ಮಾವಯ್ಯನವ್ರಿಗೆ, ಇನ್ನೊಂದು ಮೇಲಿರೋ ದೇವ್ರಿಗೆ. ದರಿದ್ರ ಮಾವನ್ ಫ್ಯಾಕ್ಟ್ರಿ ನಾನು ಸಿಕ್ಕಾಕೊಂಡು ದಿನಾಗ್ಲೂ ಹೆಂಡತಿ ಕೈಲಿ ಬೈಸ್ಕೊಂತ ಮಾವನ್ ಫೋಟೋ ನೈಸ್ ಮಾಡಿ 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 ನನ್ನ ಲೈಫೇ ರೋಡ್ ತರ ನೈಸ್ ಆಗೋಯ್ತು. ಹಲೋ ಯಶಲುಂಗೆ. ಓಸಿಗಣ್ಣ, ಯಾಕ್ರಿ ನಮ್ಮ ಅಪ್ಪನಿಗೆ ಬೈತಾ ಇದ್ದೀರಾ? ಅಯ್ಯೋ, ನಾನ್ ನಿಮ್ಮ ಅಪ್ಪನ್ ಬೈತಾ ಇಲ್ಲಮ್ಮ, ಈ ಶಂಭು ಬೈತಾ ಇದ್ದ. ನಾನ್ ಬೇಡ ಮಗನೇ ಅಂದೆ. ಅವರ ಸಪುತ್ರ. ನಾನು ಎಲ್ಲಾದ್ರೂ ನಿಮ್ಮ ಅಪ್ಪನ್ ಬೈತೀನೇನಮ್ಮ. ನಿಮ್ಮಪ್ಪ ದೇವ್ರಂತ ಮನುಷ್ಯ. ಮೈಸೂರು ಮಸಾಲೆ, ದಾವಣಗೆರೆ ಮಸಾಲೆ ದೋಸೆ, ಮುಂಬೈ ಬೇಲ್ಪುರಿ ಕಣಮ್ಮ. ಮುಟ್ಟಿದ್ರೆ ಕರಗೋಗ್ಬಿಡ್ತಾರೆ, ಕರಗ್ಬಿಟ್ರೆ ಪಕ್ಕಕ್ಕೆ ಜರಕ್ಕೋಗ್ಬಿಡ್ತಾರೆ ಕಣಮ್ಮ. ಓಕೆ, ಥ್ಯಾಂಕ್ ಯು ಕಣಮ್ಮ, ಬಾಯ್. ಏನ್ ಸರ್, ನಿಮ್ ಹೆಂಡತಿ ಹತ್ರ ನೀವು ಮೆಹರ್ಬಾನಿ ಹೊಂದೋದಕ್ಕೆ ನನ್ನನ್ನು ಸಿಕ್ಕಾಕ್ತಾ ಇದ್ದೀರಾ? ಸಂಸಾರ ಅಂದ್ಮೇಲೆ ಇವೆಲ್ಲ ಇರುತ್ತಪ್ಪ, ನಿನಗೂ ಗೊತ್ತಾಗಲ್ಲ, ಅವಳಿಗೂ ಗೊತ್ತಾಗಲ್ಲ. ಅಯ್ಯೋ ರಾಣಿ, ಸಾರಿ ಕಣಮ್ಮ, ತಪ್ಪಾಗೋಯ್ತು, ಕ್ಷಮಿಸ್ಬಿಡಮ್ಮ. ಫೋನ್ ನಿಲ್ತಾನೆ ಇಲ್ಲ. ಹಲೋ, ಸೂಪರ್ ಶಂಭು ಸ್ಪೀಕಿಂಗ್. ಫಾರಿನಿಂದನಾ? ಕೊಡ್ತೀನಿ ಸರ್. ಹಲೋ, ಯಾರು, ಎಲ್ಲಿಂದ? ಆಫ್ರಿಕಾಯಿಂದನಾ? ಹೇಳಿ ಸರ್. ಹ್ಞೂ ಸರ್, ಎಸ್ ಸರ್. ಏಯ್, ಪೇಪರ್ ಕೊಡ್ರಿ. ತಗೊಳ್ಳಿ ಸರ್. ಯಾವ ದರಿದ್ರ ಈ ಪೇಪರ್ ಅಲ್ಲ, ವೈಟ್ ಪೇಪರ್ ಕೊಡ್ರಿ ಬರ್ಕೊಳಕ್ಕೆ. ಯಾರಿಗೆ? ನನಗ್ ನಾನೇ ಆರ್ಡ್ರು ಪಾರಿನ್ ಕಣಪ್ಪ. ಸರ್ ಹೇಳಿ ಸರ್. ಹೌದು ಸರ್. ಓ, ಆಲ್ ಗುಡ್ ಲುಂಗಿ ಸರ್. ಸೊಂಟ ಟೈಟ್ ಫಿಟ್ಟಿಂಗ್ ಸರ್. ಸೊಂಟ ಟೈಟ್ ಫಿಟ್ಟಿಂಗ್ ಸರ್. ಎಸ್ ಸರ್. 1000, 2000, 3000, 4000. Yes, we will supply sir. No problem sir. Okay sir. Thank you sir. Great sir. ಏನ್ ಸರ್ ಇಷ್ಟೊಂದು ಖುಷಿ ಆಗಿದ್ದೀರಾ? ಆಫ್ರಿಕಾ. ಆಫ್ರಿಕಾದಿಂದ ನಿಮ್ ಫೋಟೋ ಮಾವನ? ಓ, ಎಲ್ರು ಕರಿ. ಎಲ್ರು ಕರಿ. ಅಯ್ಯೋ ಇಲ್ಲಪ್ಪ, ಎಲ್ಲಾರ್ನು ಮೀಟಿಂಗ್ ಕರಿ. ಎಲ್ರು ಕರಿಯೋಷ್ಟೊತ್ತಿಗೆ ತಪ್ಪಾಗ್ಬಿಡ್ತಾರೆ. ಸೀದಾ ನೀವೇ ಬಂದ್ಬಿಡಿ ಸರ್. ಆಯ್ತು ಲೇಪ. ಯುವರ್ ಅಟೆನ್ಷನ್ ಪ್ಲೀಸ್. ಎಲ್ಲರೂ ಕಮಿಯರ್. ಬನ್ನಿ 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 ಬನ್ನಿ. ವೆರಿ ಗುಡ್ ನ್ಯೂಸ್. ನಮ್ಗೆ ಫಾರಿನ್ ಇಂದ ಆರ್ಡರ್ ಬಂದಿದೆ. ಅಮೆರಿಕದಿಂದನಾ ಸರ್? ಇಲ್ಲ, ಉಗಾಂಡ. ಯಾರು ಗಂಡ? ಉಗಾಂಡ ಅಮ್ಮ, ಆಫ್ರಿಕಾ. ಪ್ರಾಪರ್ ಉಗಾಂಡನಾ ಸರ್? ಉಗಾಂಡ ಹತ್ರ ಪುಟ್ಟ ಹಳ್ಳಿ ನಿಗಾಂಡ. ಸರ್, ಅಲ್ಲೆಲ್ಲ ಈ ಗುಡ್ಡಗಾಡು ಜನರೇ ಜಾಸ್ತಿ ಅಂತಲ್ವಾ ಸರ್? ನಿಮ್ ತರ ಅಲ್ಲ, ಒಂಥರ. ಯು ಆರ್ ರೈಟ್. ಅಲ್ಲಿರೋ ಮಹಾರಾಜ ಎಲ್ಲ ಪ್ರಜೆಗಳು ನಮ್ಮ ಲುಂಗಿನ ಉಟ್ಕೊಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಮುಂದಿನ ವಾರ ಬರ್ತಾ ಇದ್ದಾರೆ. ಅವ್ರು ಒಳ್ಳೊಳ್ಳೆ ಡಿಸೈನ್ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ಲಬೇಕು. ಸರ್, ನೀ ಗಂಡ? ನಿಮ್ ಗಂಡ ಅಲ್ಲಮ್ಮ. ಅದೇ ಸರ್, ನೀ ಗಂಡ? ಅಲ್ಲಮ್ಮ. ಅದೇನ ಮುಂದೆ ಹೇಳಮ್ಮ. ಅದೇ ಸರ್, ನೀ ಗಂಡ ಜನರು ಲುಂಗಿನ ಸೊಂಟಕ್ಕೆ ಉಟ್ಕೋತಾರ ಸರ್? ಸೊಂಟಕ್ಕನ್ನ ಉಟ್ಕೊಂತಾರೆ, ಕಂಟಕ್ಕನ್ನ ಉಟ್ಕೊಂತಾರೆ. ನಿನ್ಗೇನಮ್ಮ ಸಂಕಟ? ಒಟ್ನಲ್ಲಿ ಡಿಸೈನ್ ರೆಡಿ ಆಗಬೇಕು. ದಟ್ಸ್ ಆಲ್. ದ ಮೀಟಿಂಗ್ ಇಸ್ ಕ್ಲೋಸ್ಡ್. ಸರ್, ಪ್ರತಿ ಮೀಟಿಂಗ್ ಅನ್ನು ಕೇಳ್ತಾನೆ ಇದೀನಿ ಸರ್. ಏನಂತ? ಬಿಸ್ಕೆಟ್ ಕಾಫಿ ಕೊಡ್ತಾ ಇಲ್ಲ ಅಂತ. ಲೇ ಗಂಗಾ, ನನ್ಗೊಂದು ಡೌಟ್ ಕಣೆ. ಏ ಡೌಟ್ ಐತಾ? ಹೇಳು. ಗರ್ಲ್ ಫ್ರೆಂಡ್ ಹೆಚ್ಚಾ, ಹೆಂಡತಿ ಹೆಚ್ಚಾ? ನೀನ್ ಗಂಡ್ಸು ತಾನೆ? ಮತ್ತೆ ನೀನ್ ಹೇಳು. ಅಲ್ಲ ಕಣೆ, ಗರ್ಲ್ ಫ್ರೆಂಡ್ಸ್ ಯಾವಾಗ್ಲೂ ತಲೆ ಹತ್ತಿ ಕೂಡ್ತಾರಂತೆ. ಓಹೋ, ಅಂದ್ರೆ ತಮಗ್ ಅನುಭವ ಇದೆ ಅಂತ ಆಯ್ತು. ಇಲ್ಲ ಕಣೆ, ಇಲ್ಲೊಂದು ಸರ್ವೆ ರಿಪೋರ್ಟ್ ಇದೆ ನೋಡೆ. ಏನ್ ಬ್ರದರ್ ಅದು? ಯಾರು ಯಾವ ರೋಡಲ್ಲಿ ಪೋಲಿ ತರ ಅಲಿತಿರ್ತಾರೆ ಅಂತನಾ? ಪ್ರೇಮಿಗಳ ಸರ್ವೆ ಅಲ್ಲ ಕಣೆ, ಗಂಡ ಹೆಂಡತಿ ಸರ್ವೆ. ಏ ವಾವ್, ವೆರಿ ಇಂಟ್ರೆಸ್ಟಿಂಗ್. ಕೊಡ. ಈ ಸರ್ವೆ ಪ್ರಕಾರ 10,000 ಗಂಡ ಹೆಂಡತಿಗಳನ್ನ ಸರ್ವೆ ಮಾಡಿದಾರಂತೆ. ಮನೆ ಗಂಡಂದ್ರು ತನ್ನ ಗರ್ಲ್ ಫ್ರೆಂಡ್ಸ್ಗೆ ಬೆಲೆ ಬಾಳೋ ವಸ್ತುಗಳನ್ನ ಜಾಸ್ತಿ ಕೊಡಿಸ್ತಾರಂತೆ, ಹೆಂಡತಿರ್ ಕೊಡ್ಸಲ್ವಂತೆ. ಹೇ ವಾವ್, ಏನದು ನೀವು ಮಾತಾಡ್ತಿರೋದು? ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಬಿಡ್ಸ್ ಹೇಳಿ. ಸರಿ ಗಿರ್ಜಾ, ನೋಡೆ ಇದ್ರಲ್ಲಿ ಏನಂದ್ರೆ ಗಂಡ ತನ್ನ ಗರ್ಲ್ ಫ್ರೆಂಡಿಗೆ ಕೊಡ್ಸೋ ಕಾಸ್ಟ್ಲಿ ಗಿಫ್ಟ್ ನ ತನ್ನ ಹೆಂಡತಿಗೆ ಕೊಡ್ಸಲ್ವಂತೆ. ನಾನ್ ಇದನ್ನ ಒಪ್ಪಲ್ಲಪ್ಪ. ಯಾಕೆ? ಮನೆ ಒಬ್ಬ ಕ್ರಿಕೆಟ್ ಪ್ಲೇಯರು ಅವಳ ಗರ್ಲ್ ಫ್ರೆಂಡ್ಗೆ 42,000 ರೂಪಾಯಿ ಬೆಲೆ ಬಾಳೋ ಮೊಬೈಲ್ ಗಿಫ್ಟ್ ಕೊಡ್ಸಿದಂತೆ. ಮನೆಯವ್ರಿಗೆ ತಗಡು.
ಅಲ್ಲ ಮನೆಯವ್ರಿಗೆ 3,000 ರೂಪಾಯಿ ಬೆಲೆ ಬಾಳೋ ಮೊಬೈಲ್ನ ಕೊಡಿಸಿದಾರಂತೆ. ಅದಕ್ಕೆ ಸಿಮ್ ಕಾರ್ಡ್ ಹಾಕಕ್ಕೆ ಮನೆಯವರು ಇನ್ನೂ ಜಾಗ ಹುಡುಕ್ತಾನೆ ಇದಾರಂತೆ. ಅದೇ ಇವತ್ತಿನ ಹೆಡ್ಲೈನ್ಸ್ ಗೊತ್ತಾ? ಅಂದ್ರೆ ಈಶಾ ಒಟ್ಟಾರೆ ಇದ್ರಲ್ಲಿ ಹೇಳೋದೇನು? ಹೆಂಡತಿಗೆ 100 ರೂಪಾಯಿ ಗಿಫ್ಟ್ ಹೋದ್ರೆ ಗರ್ಲ್ ಫ್ರೆಂಡ್ಗೆ 5,000 ರೂಪಾಯಿ ಗಿಫ್ಟ್ ಹೋಗುತ್ತಂತೆ. ನಮ್ಮಣ್ಣ ಆತರ ಅಲ್ಲಪ್ಪ. ಏನೇ ನಿಮ್ಮಣ್ಣ ಏನೇ ಕೊಡ್ಸಿದಾರೆ ನಿಮ್ಮಣ್ಣ ನಮ್ಗೆ? ಹುಡುಗರು ಮದುವೆ ಆಗಿದ್ರೆ ಮೀನ್ ಕೊಡಿಸ್ತಾ ಇದ್ದ ಗೊತ್ತಾ? ಎಲ್ಲ ಕಣೆ ಏನೇನ್ ಕೊಡ್ತಾ ಇದ್ದ ಅಂತ ಹೇಳಕ್ ಬಂದೆ. ಹೇಳ ಅವಳಿಗೆ. ನಿಮ್ಮ ಅಣ್ಣನ್ ಮದ್ವೆ ಆಗಿರೋದಕ್ಕೆ ನೋಡು, ಬೇರೆಯವ್ರನ್ನ ಮದ್ವೆ ಆಗಿದ್ರೆ ಮಧ್ಯಾಹ್ನ ಒಂದ್ ಗಿಫ್ಟ್, ರಾತ್ರಿ ಒಂದ್ ಗಿಫ್ಟ್ ಎಲ್ಲ ಕೊಡಿಸ್ತಾ ಇದ್ರು. ರಾತ್ರಿ ಮಲ್ಗಿರ್ಬೇಕಾರೆ ಎಫ್ಸಿ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾ ಇದ್ದ ಗೊತ್ತಾ? ಮನೆ ತುಂಬಾ ಗಿಫ್ಟ್ ಆದ್ರೆ ಅದು ಮನೆ ಅನ್ಸ್ಕೊಳಲ್ಲ, ಮ್ಯೂಸಿಯಂ ಅನ್ಸ್ಕೊಳುತ್ತೆ. ಇವಾಗ ನೀವಿಬ್ರು ಇರೋದಕ್ಕೆ ನಮ್ಮ ಮನೆ ಮ್ಯೂಸಿಯಂ ತರಾನೇ ಇರೋದು. ಪಾವ ಕಣೋ, ಇಡ್ಲಿ ಮೇಲೆ ಚಟ್ನಿ ಹೋಯ್ತಾರಲ್ವಾ ಅಂತವ್ರ ಕತೆ ಇಷ್ಟೇ ಕಣ. ಇಷ್ಟೇ. ಅಯ್ಯೋ 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 ಅಯ್ಯೋ, ಇಡ್ಲಿ ವಿಷಯಕ್ಕೆ ಬಂದ್ರೆ ಅಷ್ಟೇ ಇಕ್ ಬಿಡ್ತೀನಿ. ದೋಸೆ ಒಳಗೆ ನಿನ್ಗೆ ಇಷ್ಟ ಇರ್ಬೇಕಾರೆ ಮೀಸೆ ಬರೋ ನನಗೆ ಇಷ್ಟ ಇರ್ಬೇಕಲ್ಲ. ಮೀಸೆ ಇಷ್ಟಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ತಲೆ ತುಂಬಾ ಮೀಸೆ ಬರೋ ನನಗೆ ಇಷ್ಟ ಇರ್ಬೇಕು ಅಲ್ಲ. ಏನಿಲ್ಲ ಸೈಲೆನ್ಸ್ ಸೈಲೆನ್ಸ್ ಎಗರ್ಬೇಡಿ, ಎವರಿಬೇಡಿ ಸೈಲೆನ್ಸ್. ತಿಕ್ಕಾಟ ಮಾತಿಗೆ ಮಾತು ಸಿಕ್ಕಿದ್ರೆ ರಕ್ತ ಬರುತ್ತೆ ವಿನಃ ಬೇರೆ ಏನು ಬರಲ್ಲ ಕಣೋ. ತುಂಬಾ ಜಾಸ್ತಿ ಮಾತಾದಾಗ ಸರಸ ಎಂಡಾಗುತ್ತೆ, ವಿರಸ ಜಾಸ್ತಿ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇಲ್ಲ ಅದರಲ್ಲೇನು ಇಲ್ಲ, ಸಾರಿ. ಏನು ವಾಟ್ ಇಸ್ ದ ಟಾಪಿಕ್? ಅಕ್ಕ ನೋಡು, ಈ ಪೇಪರ್ ಅಲ್ಲಿ ಏನೇನ್ ಜಾಹೀರಾತ್ ಕೊಟ್ಟಿದಾರ ಅಂತ. ನೀನು ಮನೇಲೇ ಇರ್ತೀಯ, ಯಾವಾಗ ನೋಡಿದ್ರು ಗಂಡಂದ್ರು ತಮ್ಮ ಹೆಂಡತಿಗಿಂತ ತಮ್ಮ ಗರ್ಲ್ ಫ್ರೆಂಡ್ಗೆ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಡಿಸ್ತಿದಾರೆ ಅಂತ ಇದ್ರಲ್ಲಿ ಪ್ರೂವ್ ಮಾಡಿದ್ದಾರೆ. ನೀನ್ ಮನೇಲಿ ಇದ್ಕೊಂಡು ಏನೇ ಮಾಡ್ತೀಯಾ? ನೀನ್ ಹಿಂಗಿರೋದಕ್ಕೆ ಹಿಂಗಾಗಿರ್ತದೆ. ತಗೊಳ್ಳೆ ಓದು ಪೇಪರ್ನ ಫಸ್ಟ್. ನನ್ಗೆ ಆರಮ್ಮ ಗರ್ಲ್ ಫ್ರೆಂಡ್ಸ್ ಇದಾರೆ. ಯಾರು ಗೊತ್ತು? ಸಿಕ್ಕಾಪಟ್ಟೆ ಸಂಬಳ ಬರುತ್ತೆ, ಸಂಬಳ ದಿನ ಒಂದು ಸಮೋಸೆನೂ ತಂದ್ಕೊಡಲ್ಲ. ಓ ಹೌದಲ್ವಾ? ಇಲ್ಬೇಕಲ್ಲ, ಮಿಸ್ ಆಗಿಲ್ಲಲ್ಲ ಸಮೋಸ ಅಂತೆ. ಸಮೋಸ ಇನ್ನೇನೋ ತರಬೇಕು. ಮೊನ್ನೆ ತಾನೇ 10 kg ರೈಸ್ ತಂದಿಲ್ವೇನೆ? 4 kg ಗೋಧಿ ತಂದಿಲ್ವೇನೆ? 3 kg ಮೆಂತೆ ತಂದಿಲ್ವೇನೆ? ಉದ್ದಿನ ಬೇಳೆ ತಂದಿದ್ದೀನಿ. 3 kg ಉದ್ದಿನ ಬೇಳೆ ತಂದಿಲ್ವೇನೆ? ತಂದಿದ್ದೀರಪ್ಪ, ಆದ್ರೆ ಎಲ್ಲ ಬೇಯಿಸಕ್ಕೆ. ನೋಡಮ್ಮ, ಮನೆಗೆ ತರುವ ದಿನಸಿ ಪದಾರ್ಥ ಮನದೊನ್ನೆಗಾಗಿ, ಇದು ಮನದನ್ನೆಗಾಗಿ. ಮನೆದನ್ನ ಯಾರಪ್ಪ? ನೀನೇಪ್ಪ. ಅಕ್ಕ, ಆ ರೇಷನ್ ತಂದಿರೋದು ಇಡ್ಲಿ ಮಾಡಕ್ಕೆ ಅಂತ, ಆದ್ರೆ ನಿನ್ ಸ್ವಂತಕ್ಕೆ ಅಂತ ಏನ್ ತಂದಿದ್ದಾರೆ ಅದನ್ನ ಕೇಳು. ಹೌದಪ್ಪ, ನೀವ್ ನನ್ಗೆ ಏನು ಗಿಫ್ಟೇ ಕೊಡ್ಸಿಲ್ಲ. ಗೌ ರೀ ಗೌ ರೀ ಗೌ ನನಗಿಂತ ನಿನ್ನ ಗಂಡನಿಗಿಂತ ದೊಡ್ಡ ಗಿಫ್ಟ್ ಬೇಕೇನೆ? ಹೌದಲ್ವಾ? ಸಾಕು ಬಿಡಿಪ್ಪ. ಅಕ್ಕ ಭಾವ ನಿನ್ನ ಮರಳು ಮಾಡ್ತಾ ಇದ್ದಾರೆ. ಅಕ್ಕ, ನಿನ್ ಮಾತಿಗೆ ಮರಳಾದ್ರೆ ಡೆಫಿನೆಟ್ ಆಗಿ ನಿನ್ ಬಾಯಿಗೆ ಮರಳು, ಕೊರಳಿಗೆ ಉರುಳು. ಏನಪ್ಪ ಈ ಜ್ಯುವೆಲ್ರಿ ಆಡ್ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವೇನಪ್ಪ? ವಾವ್, ಎಷ್ಟ್ ಚೆನ್ನಾಗಿದೆ ನೋಡೋ ಈಶಾ ನೆಕ್ಲೆಸ್. ಅಯ್ಯೋ ದೇವ್ರೇ, ಹೆಂಗಸರಿಗೆ ನೆಕ್ಕಿರೋದೇ ಪ್ರಾಬ್ಲಮ್. ಅಣ್ಣಯ್ಯ, ಈ ನೆಕ್ಲೆಸ್ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಕಣೋ. ಅಯ್ಯೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಕಣೋ. ಈ ದರಿದ್ರ ಪೇಪರ್ ಅವ್ರು ಈ ದರಿದ್ರ ಆರ್ಡರ್ನೆಲ್ಲ ಇದ್ರೆಲ್ಲ ಹಾಕಿ ನಮ್ಮಂತವ್ರ ಪೀಸ್ ಹಾಳು ಮಾಡ್ತಾರೆ. ಇದು ಪೀಸ್ ಆಫ್ ಮೈಂಡ್ ಹಾಳು ಮಾಡ್ತಾರೆ. ರಾತ್ರಿ ಆಗ್ಲೂ ಗಂಡ ಹೆಂಡತಿಗೆ ಜಗಳ. ಏನಪ್ಪ? ಏನಮ್ಮ? ನನ್ಗೆ ಇದ್ ಬೇಕು ಫಾ. ಅಲ್ಲ ಬೇಕಪ್ಪ. ಬೇರೆ ಬೇರೆ ಇದೇ ಬೇಕಾ? ಈಗಲೇ ಬೇಕಾ? ನಂಗೆ ಇದೇ ಬೇಕಪ್ಪ. ಆಯ್ತಪ್ಪ, ಇಲ್ಲಿ ಕೊಡಪ್ಪ. ಇದೆ ಅಲ್ಲ? ತಗೊಳಮ್ಮ. ಏನಪ್ಪ ಇದು? ಬೇಕು ಅಂದಿಲ್ಲ, ತಗೊಳಮ್ಮ. ಎಲ್ಲಾರು ಒಂದ್ ಕಡೆ ಕೂತು ಕಣ್ಣಲ್ಲಿ ಕರಗೋಗೋ ತನಕ ನೋಡ್ತಾ ಇರಮ್ಮ. ಎಲ್ಲವೋ ಅಕ್ಕ, ಇದಕ್ಕಿಂತ ಅವಮಾನ ಬೇಕಿತ್ತ? ನಿಮ್ಮ ಅಪ್ಪ ಡ್ರಾಮಾ ಟೀಚರ್ ಅಲ್ಲ ರೀ, PT ಮಾಸ್ಟ್ರು. ಅದಕ್ಕೆ ಅವನ ಬಾಯಲ್ಲಿ ಪೀಪಿ ಇಟ್ಕೊಂಡೇ ಹುಟ್ಟಿದ್ದಾನೆ. ಏನ್ ಲುಕ್ಕು ಕುಗ್ತೀನಿ? ಏನಪ್ಪ, ನನ್ಗೆ ಈ ನೆಕ್ಲೆಸ್ ಬೇಕು ಅಂತ ಹೇಳಿದ್ದು ಈ ಪೇಪರ್ ಅಲ್ಲ. ತಗೊಳ್ಳಿ, ಇಡ್ಲಿ ಪಟ್ನ ಕಟ್ಟಕ್ಕೆ ನಿಮ್ಗೆ ಬೇಕಾಗುತ್ತೆ, ಇಟ್ಕೊಳ್ಳಿ. ಆಯ್ತು, ನೆಕ್ಲೆಸ್ ತಾನೆ, ನೋಡೋಣ ಎಲ್ಲಿ ಸಿಗುತ್ತೆ ಏನ್ ಕತೆ ಅಂತ ವಿಚಾರಿಸ್ತೀನಿ. ಓಕೆ, ಸದ್ಯಕ್ಕೆ ಎಲ್ರು ಒಂಚೂರು ತಗೊಳ್ಳಿ. ಏನ ಸಮಾಧಾನ. ಗುಡ್ ಮಾರ್ನಿಂಗ್ ಎವರಿಬಡಿ. ಯಾಕಪ್ಪ ಶಾಕು? ಪ್ರತಿದಿನ ತಾವು ತಮ್ಮ ಹಾಡಿನ ರಣಕಾಳ ಮೊಳಗಿಸ್ತಾನೆ ಬರ್ತಾ ಇದ್ರಿ, ಇವತ್ತ್ಯಾಕೆ ಕಹಳೆ ಮ್ಯೂಟ್? ಪ್ರತಿ ಸಲ ನಾನು ಹಾಡ್ಕೊಂಡು ಎಂಟ್ರಿ ಕೊಟ್ಟಾಗ್ಲೂ ನೀವು ಹುಷಾರಾಗ್ಬಿಡ್ತಿದ್ರಿ. ಈ ಸಲ ನಾನು ಹಾಡ್ದ ಎಂಟ್ರಿ ಕೊಟ್ಬಿಟ್ಟು ನಾನು ಹುಷಾರಾಗ್ಬಿಟ್ಟೆ. ಹಾಗೆ
ಸೂಪರ್. ಬನ್ನಿ ಬನ್ನಿ. ಇವತ್ತು ಫಸ್ಟ್, ನಾಳೆ ಸೆಕೆಂಡು. ನಾಡಿದ್ದು ಥರ್ಡು. ಆಚೆ ನೋಡಿ 4th, ಆಮೇಲೆ 5th. ಆಮೇಲೆ 6th. ಆಮೇಲೆ 7th. ಅಲ್ಲೇ ವಾರ ಮುಗೀತು. ಗೊತ್ತಿದೆ ನಮಗೆ. ನಮ್ ಸೈನ್ಸ್ ಟೀಚರು ಕರೆಕ್ಟ್ ನಾವು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಲೋ ಮಂಕ್ ತಿನ್ನೆ, ಸಾರಿ ಲೋ ಮಂಕ್ ತಿನ್ನೆ, ಅವ್ರು ಬ್ರಿಲಿಯಂಟ್ ಕಣ್. ಅದು ಸರಿ, ನಾನು ಕೇಳೋವರೆಗೂ ಬಾಡಿಗೆ ಕೊಡಬಾರ್ದು ಅಂತ ಶಬ್ದ ಮಾಡ್ಬಿಟ್ಟಿದ್ಯಾ? ಇಲ್ಲ ಅಂಕಲ್, ಇವಾಗಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲ ತೇದಿ ಸಿನಿಮಾ ನೋಡಿದ್ಯಾ? ಮೊದಲ ತೇದಿ ಸಿನಿಮಾ. ಹೈ ಕ್ಲಾಸ್ ಸಿನಿಮಾ ಕಣೆ ಅದು. ಒಂದ್ ನಿಮಿಷ ಬಾಡಿಗೆ. ಲೋ ಕಂದ ಅವ ನೀವು ಹೊಡಿತೀರಾ? ಇಲ್ಲ ಕೃಷ್ಣ, ಬಾರ ಚಿನ್ನ, ಮುದ್ದು ಕೃಷ್ಣ, ಹುಡುಗ್ರಿ ಕೃಷ್ಣ ನಡಿ. ಎಲ್ಲೆಲ್ಲಿ ನಾನು ಕಿತ್ತಾನಲ್ಲಪ್ಪ ದುಡ್ಡನ್ನ. ನನ್ ಜೇಬಲ್ಲಿ ಇಟ್ರೆ ಅವನ್ ಕಿತ್ಕೊಂತ. ಹಾಗೆ ನೋಡಿ 3, 4, 5, 8. ನೋಡಯ್ಯ, ಇದೇ ಮನೆಗೆ 10,000 ರೂಪಾಯಿ ಕೊಡ್ತೀನಿ ತುಂಬ ಬಂದಿದ್ದ. ನೀವು ಕೊಟ್ಟಿಲ್ಲ. ಯಾಕೆ ಹೇಳೋ? ಯಾಕಂದ್ರೆ ಅವರಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಇಲ್ಲ. ಅದು ನಮಗಿದೆ. ನೀವು ಏನೇ ಹೊಗಳಿದ್ರು ನಾವು ಹೆಕ್ಕೊಂತೇವೆ. ಅದು ನೋಡ, ಕವನ ಬರ್ಕೊಂಬಂದಿದ್ದೀನಿ, ಓದ್ತೀನಿ, ಕೇಳ್ಬಿಡಿ. ಮನುಷ್ಯನಿಗೆ ಪ್ರತಿ ತಿಂಗಳು ಬರುತ್ತೆ ಸಂಬಳ, ವಾ ಆದ್ರೆ ನಿತ್ಯ ಪಡೆಯುತ್ತಾನೆ ಗಿಂಬಳ. ಗದ್ದೆಲಿ ಕೋಣ ಓಡಿಸಿದ್ರೆ ಅದು ಕಂಬಳ, ನೆಗಡಿ ಮೂಗಲಾದ್ರೆ ಬರುತ್ತೆ ಸಿಂಬಳ. ಏನು ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟಮ್ಮ, ಕರೆಕ್ಟ್ ಆಗಿದೆ ಪ್ರಾಸ. ಈ ಕವನ ಕೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ಗಳಗಳ, ನನ್ನ ಮನಸ್ಸಿನಲ್ಲಿ ಕಳವಳ. ಓಕೆ ಬಾಯ್. ಇಲ್ಲಪ್ಪ, ಇನ್ನೊಂದು 4 ಪದ್ಯ ಅದು ಓದ್ಬಿಟ್ಟು ಹೋಗ್ತೀನಿ. 4 ಕಂಡ್ರು, 4. ಇದು ಮೊದಲನೇದು. ಫಸ್ಟು ಊಟಕ್ಕೆ ಇರಬೇಕು ಯಾವಾಗಲೂ ಟೇಸ್ಟ್. ತಿಂದು ಜಿಮ್ಗೆ ಹೋದ್ರೆ ಬೆಳೆಯುತ್ತೆ ಚೆಸ್ಟ್. ವಯಸ್ಸಾದ ಮೇಲೆ ಆಗತ್ತೆ ಆರೋಗ್ಯ ಬೂಸ್ಟ್. ಸಾಹಿತ್ಯದ ಗಂಧ ಇರೋನೇ ಪ್ರಪಂಚದಲ್ಲಿ ಬೆಸ್ಟ್ ಬೆಸ್ಟ್ ಬೆಸ್ಟ್. ಇನ್ನೊಂದು ಕವನ ಇದೆ, ಓದ್ಬಿಡ್ತೀನಿ. ಮುಗೀತಾ? ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಕೆಲ್ಸನೂ ಇದೆ, ನಾನು ಬರ್ತೀನಿ. ಗೌರಿ ಅನ್ಯಾಯ ಕಣೆ, ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಿಲ್ಲ, ಅದು ಹತ್ರ ಮೊಸಳೆ ಇರುವಾಗ. ನನಗೆ ಸ್ವಲ್ಪ ಕೆಲಸ ಇದೆಪ್ಪ, ನಾನ್ ಬರ್ತೀನಿ. ಮದುವೆ ಮಾಡಲ್ಲ? ನಾನ್ ಮನೆ ಬಿಟ್ಟು ಓಡ್ ಹೋಗ್ತೀನಿ. ಗಂಗಾ, ಕಾವೇರಿ ನೀರ್ ಬರ್ತಿದ್ಯಾ ಅಕ್ಕ? ನಾನ್ ಬಂದೆ. ಎಲ್ಲ ಈಗ ಹೊಟ್ಟೋದ್ರೆ ನಾನು ಯಾರಿಗ ಯಾಕೆ ಕವನ ಓದ್ಲಿ? ಅದಕ್ಕೆ ಕಾಚಾಕೊಂಡಿದ್ದೀನಿ. ಹಾ ಸರಿ, ಒಂದು ನೀಳು ಕವನ ಇದೆ, ಓದ್ಬಿಡ್ತೀನಿ. ಒಂದ್ ನಿಮಿಷ. ನಾನು ಬಾಡಿಗೆ ಲೇಟ್ ಆಗಿ ಕೊಟ್ರೆ ತಾನೇ ನೀವು ನಂಗೆ ಕವನ ಊದ್ಬೇಕು. ಹೌದಾ? ಇವಾಗ ಕರೆಕ್ಟ್ ಟೈಮ್ಗೆ ಕೊಟ್ಟಿದ್ದೀನಿ ತಾನೆ? ಕರೆಕ್ಟ್. ಮತ್ತ್ಯಾಕೆ ಊದ್ತೀರಾ? ಮಣ್ಣಿ ಅದು ಚೂರಿದೆ, ಇದು ಕೊನೆ ಸಾಲು. ಬಾಬಾ, ನಿಮ್ಗೊಂದು ವಿಷಯ ಗೊತ್ತಾ? ಎಲೆಕ್ಷನ್ ಗೆದ್ರಲ್ಲ MLA, ಅವ್ರು ಊಟ ಹಾಕ್ದವ್ರಿಗೆಲ್ಲ ಚಿರೋಟಿ ಊಟ ಹಾಕ್ತಾ ಇದಾರಂತೆ. ಜೊತೆಗೆ 1 ಬಾಳೆಹಣ್ಣು 2 ಲಾಡು ಫ್ರೀ ಅಂತ. ಚಿರೋಟಿ ಊಟನ? ನಾನು ಆ MLA ಓಟ್ ಹಾಕಿದ್ದು, ಹೋಗಿ ಚಿರೋಟಿ ಊಟ ಮಾಡ್ಕೊಂಡು 1 ಬಾಳೆಹಣ್ಣು 2 ಲಾಡು ತಗೊಂಡು ಬಾಂಧವ ಕಣೋ ನೀನು. ಬೇಷ್ ಬೇಷ್ ಬೇಸ್ ಬೇಡ, ಮತ್ತೆ 200 ರೂಪಾಯಿ ಕ್ಯಾಶ್ ಬೇಕು. 200 ಬರ್ಸ್. ಇದೇನು 200 ರೂಪಾಯಿ ಕೇಳ್ರೆ 2 ರೂಪಾಯಿ ಕೊಡ್ತಾ ಇದ್ದೀರಾ? ಸೊನ್ನೆಗೆ ಬೆಲೆ ಇಲ್ಲ ಕಣೋ. ಅಕ್ಕ ತರಕಾರಿ, ಅಕ್ಕ ಹೂವ, ಅಕ್ಕ ತರಕಾರಿ, ಅಣ್ಣ ತರಕಾರಿ. ಅಯ್ಯೋ ಅಣ್ಣ ಮಲ್ಗೆ ಹೂವ ನನ್ನಂಗೆ ಫ್ರೆಶ್ ಆಗೈತೆ, ಬೇಗ ಬಂದ್ ತಕ್ಕಳಿ. ಅಕ್ಕ ತರಕಾರಿ ಗುಂಡ್ಗುಂಡಾಗೆ ನಂತರ ಐತೆ. ಸುಮ್ನೆ ಯಾವಾಗ್ಲೂ ತರಕಾರಿ ಹೂವು ಅಂತ ಮಾರೋದ್ ಇದ್ದೇ ಇದೆ. ಹೌದೌದು, ಯಾವಾಗ್ಲೂ ಮಾರೋದ್ ಇದ್ದೇ ಇದೆ. ಆದ್ರೆ ಇವತ್ತು ಹೊಸ ವಿಷಯ ಏನ್ ಗೊತ್ತಾ? ನನ್ ಗಂಡ ನನ್ಗೆ ಬಾಳೆ ತಗೊಂಬಂದ್ ಕೊಟ್ಟಿದ್ದಾರೆ. ಹೆಂಗಿದೆ ಮಗೆಲ್ಲೇ? ಇಲ್ ನೋಡೆ, ನನ್ ಗಂಡ ಮೊಬೈಲ್ ಕೊಡ್ಸವ್ರೆ. ಇದ್ರಲ್ಲಿ ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು ಗೊತ್ತಾ? ಚೀಫ್ ಮಿನಿಸ್ಟರ್ ಏನು ಪ್ರೈಮ್ ಮಿನಿಸ್ಟರ್ ಅವನು ಮಾತಾಡ್ಬೋದು. ಫೋನ್ ಮಾಡಿ ಇತ್ತ ಕಡೆಯಿಂದ ಮಾತಾಡು, ಅವ್ರ ಹತ್ತ ಕಡೆಯಿಂದ ಬಂದು ನಿಮ್ಗೆ ತಕೊಂಡು ಹೋಗ್ಬಿಡ್ಲಿ. ಇವ್ರು ಬಳೆ ತೋರಿಸಿದ ತಕ್ಷಣ ಹಾಗೆ ಒಳಗ್ ಬಿಟ್ಬಿಡ್ತಾರೆ ಪ್ರೈಮ್ ಮಿನಿಸ್ಟರ್ ನೋಡಕ್ಕೆ. ಸಾಕಮ್ಮ, ಬಾಯಿ ಮುಚ್ಕೊಂಡಿರ್ತೀಯ ಸ್ವಲ್ಪ. ಬಂಗಾರಕ್ಕೆ ಯಾವತ್ತು ಬೆಲೆ ಇದ್ದೇ ಇರುತ್ತೆ. ಇವತ್ತು 30,000, ನಾಳೆ 50,000 ಗೊತ್ತಾ? ಮನುಷ್ಯನ್ ಬೇಕಾಗಿರೋದು ಮೊಬೈಲು. ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು. ಯಾರಾದ್ರೂ ತರಕಾರಿ ಬೇಕು ಅಂದ್ರೆ ನನ್ ತರಕಾರಿನ ಎತ್ಕೊಂಡು ಹೋಗಿ ಹಂಗೆ ಡೆಲಿವರಿ ಮಾಡ್ಬಿಡ್ತೀನಿ. ಮಾತಾಡ್ತಾರೆ, ಅಲ್ಲಿ ಚಾರ್ಜ್ ಇರೋವರೆಗೂ ಮಾತಾಡ್ತಾರೆ, ಬ್ಯಾಟ್ರಿ ಸಾಯೋವರೆಗೂ ಮಾತಾಡ್ತಾರೆ. ಅದೇ ಬಳೆ ಚಿನ್ನ ಅವೆಲ್ಲ ಇದ್ರೆ ನೀನ್ ಯಾವ ಮಾರೋಡಿದ್ರು ತಗೊಂಡೋಗ್ ಕೊಟ್ರು ದುಡ್ಡು ಎತ್ ಕೊಡ್ತಾನೆ. ಅದನ್ನ ಮೊದಲು ತಿಳ್ಕ. ಇಲ್ಲ, ಮೊಬೈಲ್ ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು, ನಿನ್ ಬಳೆ ಹತ್ರ ಮಾತಾಡ. ಸಾಕು ಬಾಯ್
ಗಿಫ್ಟು ಏನು ಇಲ್ಲ ಮೊಬೈಲೇ ಒಳ್ಳೆ ಗಿಫ್ಟ್. ಸಾರಿ 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 ಏನದಕ್ಕೆ ಬ್ರೇಕ್ ಇಲ್ವಾ? ಇದಕ್ಕೆ ಬ್ರೇಕ್ ಇಲ್ಲ. ಸಾಕು ನಿಲ್ಸ್ರಿ, ವಾರಕ್ಕೊಂದಿನಾರು ಒಂದು ರೆಸ್ಟ್ ಕೊಡ್ರಿ. ತರಕಾರಿ ಮಾರಕಣ ಅಲ್ಲ ಜಗಳಕ್ಕೆ. ಏನು ಇವತ್ತಿನ ಟಾಪಿಕ್? ನಾನು ಹೇಳ್ತೀನಿ, ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ನೋಡ್ಕೋ ನೋಡಿ ಬಸಣ್ಣ, ನನ್ ಗಂಡ 30,000 ಕೊಟ್ಟು ಚಿನ್ನದ ಬಳೆ ತಂದ್ಕೊಟ್ಟಿದ್ದಾರೆ. ಚೆನ್ನಾಗಿದೀಯಾ? ಸಖತ್ತಾಗಿದೆ. ಗಂಡ ಅಂದ್ರೆ ಯಾರು? ನಂದಪ್ಪ ಅವರು. ಅದೇ ನಿಂದಪ್ಪ. ಗೊತ್ತಾಯ್ತು ನಿಮ್ ಗಂಡ ನಂದಪ್ಪ. ಬಳೆ ತೆಗೆಸ್ಕೊಟ್ಟಿದಾರೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅಂತ ಅರ್ಥ ನಿಮ್ ಮೇಲೆ. ಕೊಡ್ಸಿಲ್ಲ ಅಂದ್ರೆ ನಾವು ಸುಮ್ನೆ ಬಿಟ್ಬಿಡ್ತೀವ, ಬೆಂಡೆತ್ಬಿಡ್ತೀವಿ. ಆ ಡೈಲಾಗ್ ಸ್ವಲ್ಪ ಮೆತ್ತಗೆ ಹೇಳ್ತೀರಾ? ಯಾಕಣ್ಣ? ಆಮೇಲೆ ನಾನು ಬೆಂಡ್ ಆಗ್ಬೇಕಾಗತ್ತೆ ಅದಕ್ಕೆ. ಎಂಡ ಕುಡಿಯಕ್ಕೆ ಕಾಸೈತೆ, ಎಂಟಿಗೆ ಕೊಡ್ಸಕ್ಕೆ ಕಾಸಿರಲ್ವಾ? ಹಾ ಕರೆಕ್ಟ್ ಮಾ. ನಿಮ್ಮ ಗಂಡ ಶ್ರೀಯುತ ಕೆರ್ಕಪ್ಪ ಅವರು, ಇದು ಏನವ್ರ ಹೆಸರು, ಬರ್ಕಪ್ಪ ಅವ್ರು ಏನ್ ಕೊಡ್ಸಿದ್ರು? ನನ್ ಗಂಡ ನಂಗೆ ಮೊಬೈಲ್ ಕೊಡ್ಸೋನೆ. ಚೆನ್ನಾಗೈತಲ್ಲಣ್ಣ? ಸಖತ್ತಾಗಿದೆ. ಸೇಮ್ ನಿಮ್ಮ ಗಂಡನ್ ತರನೇ ಇದೆ. ಸೂಪರ್. ಹಂಗೆಲ್ಲ ಹೇಳಿದ್ರೆ ಆಗಕ್ಕಿಲ್ಲ ಬಸಣ್ಣ. ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಆ ಚೆಂದಕೈತಾ ಈ ಚೆಂದಕೈತಾ? ಎರಡು ಚೆನ್ನಾಗಿದೆಯಮ್ಮ. ಅದು ಚೆನ್ನ, ಇದು ಚಿನ್ನ. ಬಸಣ್ಣ ಹಂಗಲ್ಲ, ನೀನ್ ಸರಿಯಾಗಿ ಬಾಯ್ ಬಿಟ್ಟು ಹೇಳು, ಇದು ಚೆನ್ನಾಗೈತಾ ಅಂತ. ಮತ್ತೆ ಇದುವರೆಗೆ ನಾನು ಮತ್ತೆ ಬಾಯಲ್ಲೇ ಹೇಳಿದ್ದು. ಅಲ್ಲಣ್ಣ, ನನ್ ಮೊಬೈಲೇ ಚೆನ್ನ. ಬಾಯಿಸ್ಕೊಂಡಿರು. ನನ್ ಚಿನ್ನದ ಬಳೆನೇ ಚೆಂದ. ಏನಿಲ್ಲ ಮೊಬೈಲ್ ಕಡೆ ಚಿನ್ನದ ಬಳೆ ಸಾಕು ನಿಲ್ಸ್ರಮ್ಮ. ಈ ಸುಪ್ನಾತಿ ಹೇಳ್ತಾಳೆ ಅವ್ರ ಗಂಡ ಕೊಡ್ಸಿರೋ ಬಳೆನೆ ಜೋರಂತೆ. ಈ ಸುಪ್ನಾತಿ ಹೇಳ್ತಾಳೆ ಇವ್ರ ಗಂಡ ಕೊಡ್ಸಿರೋ ಮೊಬೈಲ್ನೇ ಜೋರಂತೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಟ್ಟಿನಲ್ಲಿ ಗಂಡಂದ್ರೆ ಗಿಫ್ಟ್ ಕೊಡಿಸಿದ್ರಲ್ಲ ಅದಕ್ಕೆ ಖುಷಿ ಪಡಿ, ಅದು ಮುಖ್ಯ. ನಿಮ್ಮ ಸ್ವಂತ ಗಂಡಂದ್ರೆ ಕೊಡಿಸಿದ್ರಲ್ವಾ ಅದು ಇನ್ನೂ ಮುಖ್ಯ. ಏನಪ್ಪ ಡಬ್ಬ ಊಟದ್ದು ಏನ್ ರಿಯಾಕ್ಷನ್? ಏನಂತಪ್ಪ ಇವ್ರದ್ದು? ಅದೇ ಇವ್ರ ಗಂಡ ಶ್ರೀಯುತ ನಂದಪ್ಪ ಅವರು ಬಳೆ ತಂದು ಕೊಟ್ಟಿದಾರಂತೆ, ಅವರ ಗಂಡ ಬರ್ಕಪ್ಪ ಅವರು ಏನ್ರಿ ಮೊಬೈಲ್ ತಂದು ಕೊಟ್ಟಿದಾರಂತೆ. ಒಟ್ನಲ್ಲಿ ನನ್ ಗಂಡ ಮೇಲು ಅಂತ ಇಬ್ರು ಫಿಮೇಲ್ಗಳ ಕಿತ್ತಾಟ. ನೋಡಿ, ಯಾವಾಗ್ಲೂ ಆತರ ಜಗಳ ಆಡ್ಬಾರ್ದು. ಇಷ್ಟಾದ್ರೂ ತಂದ್ಕೊಟ್ಟಿದಾರಲ್ಲ ಅಂತ ಖುಷಿ ಪಡ್ಬೇಕು. ಗಂಡ ಪ್ರೀತಿಯಿಂದ ಒಂದೇ ಒಂದ್ ರೋಸಾ ಹೂ ತಂದ್ಕೊಟ್ರು, ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ಬೇಕು. ಅದಕ್ಕೆ ಬೆಲೆ ಕಟ್ಬಾರ್ದು. ಕೇಳ್ರಿ ನನ್ನ ಹೆಂಡತಿ ಹಿಡಿದು ಕೇಳ್ತೇನೆ. ಗೌ ರೇ ಗೌ ರೇ ಐ ಲವ್ ಮೈ ಬೈಕ್ ಯಾ, ಸಾರಿ ಮೈ ವೈಫ್ ಯಾ. ನೋಡಿ, ದೇವಸ್ಥಾನದಲ್ಲಿ ಪೂಜಾರಿ ಪ್ರಸಾದ ಕೊಡ್ತಾರೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಅಯ್ಯೋ ಇಲ್ಲ ಅಣ್ಣ. ಒಂದೇ ಒಂದು ಹೂ ಕೊಡ್ತಾರೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಅಯ್ಯೋ ಇಲ್ಲ ಅಣ್ಣ. ಹೆಂಡತಿ ಒಂದು ಮುಗುಳ್ನಾಗೆ ಬೀಳ್ತಾಳೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಖಂಡಿತ ಇಲ್ಲ ಅಣ್ಣ. ಗಂಡಂದ್ರಿಗೆ ಪ್ರೆಷರ್ ಹಾಕ್ಬಾರ್ದು. ಏನಪ್ಪ, ಅವ್ರ ಗಂಡಂದ್ರು ಅವ್ರಿಗೆ ಗಿಫ್ಟ್ ತಂದ್ಕೊಟ್ಟಿದ್ದಾರೆ. ನೀವ್ ನನ್ಗೆ ನೆಕ್ಲೆಸ್ ಯಾವಾಗ ತಂದ್ಕೊಡ್ತೀರಪ್ಪ? ಅಕ್ಕ, ನೀವು ನೆಕ್ಲೆಸ್ ತಗೊಳ್ತಾ ಇದ್ದೀರಾ? ಓಹೋ, ಏನ್ ರಿಯಾಕ್ಷನ್? ತೆಗೆಸ್ಕೊಡೋದು ನೆಕ್ಲೆಸ್ ಸರ, ಸಕಲೇಶ್ಪುರ ಅಲ್ಲ. ಸುಂದರಪ್ಪ ಸಾಕು. ಹೌದೌದು, ಪೇಪರ್ ನಲ್ಲಿ ಜುವೆಲ್ರಿ ಆಡ್ ಬಂದಿದೆಯಲ್ಲ, ಆ ನೆಕ್ಲೆಸ್ ನ ನಾಳೆ ನಮ್ಮ ಯಜಮಾನ್ರು ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಕ್ಕ ಅಕ್ಕ, ನಾಳೆ ಫಸ್ಟ್ ನಾನ್ ಬರ್ತೀನಿ. ಆ ನೆಕ್ಲೆಸ್ ಮೊದ್ಲು ನನ್ಗೆ ತೋರಿಸ್ಬೇಕು. ಅಯ್ಯೋ ಕರ್ಮ. ಅಕ್ಕ, ಮೊದ್ಲು ಇವಳ ಕಣ್ಣಿಗೆ ಏನಾದ್ರು ತೋರಿಸ್ಬಿಟ್ಟಿರಾ, ಅದಕ್ಕೆ ದೃಷ್ಟಿ ಆಗ್ಬಿಡುತ್ತೆ. ಮೊದ್ಲು ನಾನೇ ಬರ್ತೀನಕ್ಕ, ಅದನ್ನ ನನ್ಗೆ ತೋರಿಸಿ. ಏನಿಲ್ಲಕ್ಕ, ನೀವು ನನ್ಗೆ ಮೊದಲು ತೋರಿಸ್ಬೇಕು. ಅಕ್ಕ, ನನಗೆ ಮೊದಲು ತೋರಿಸ್ಬೇಕು. ನಿನ್ ಕಣ್ ಮಹಾ ಏನು ದೃಷ್ಟಿ ಬೀಳಲ್ವಾ? ಗೂಬೆ ತರ ನನಗ್ ತೋರಿಸ್ಬೇಕು. ಏನಿಲ್ಲ ನನಗೆ. ಅಕ್ಕ, ದಿನ ಹೂವ ನಾನ್ ತಾನೇ ನಿಮಗ್ ಕೊಡೋದು. ಅಕ್ಕ, ಫಸ್ಟ್ ತರಕಾರಿ ನಾನ್ ತಾನೇ ಕೊಡೋದು. ಫಸ್ಟ್ ನಮ್ಗೆ ತೋರಿಸ್ಬೇಕು. ಏನಿಲ್ಲ ಅಕ್ಕ, ನನಗೆ ಅಯ್ಯೋ ಸಾಕು ನಿಲ್ಸ್ರಮ್ಮ, ಅದೆಷ್ಟೊಂದು ಕಿತ್ತಾಡ್ತೀರಾ? ನೋಡಿ, ಒಗ್ಗಟ್ಟಿನಲ್ಲಿ ಬಲ ಇದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಇಲ್ಲ ಅದ್ರಲ್ಲಿ ಏನು ಇಲ್ಲ ರೀ. ನೋಡಿ, ಒಂದು ಮಾತು ಹೇಳ್ತೀನಿ. ನಾನು ಆ ನೆಕ್ಲೆಸ್ ನೋಡಿ ಅದನ್ನು ತಗೊಂಡು ಮನೆಗೆ ಬಂದಾಗ, ಮನೆಗೆ ಬಂದು ನನ್ನ ಹೆಂಡತಿ ಕೈಲಿ ಕೊಟ್ಟಾಗ, ಅವಳು ಅದನ್ನು ಇಸ್ಕೊಂಡು ಕುತ್ತಿಗೆ ಹಾಕೊಂಡು ಹೊರಗಡೆ ಬಂದಾಗ, ಸೇಮ್ ಟೈಮ್ ನೀವು ಹೀಗೆ ಕಿತ್ತಾಡ್ಕೊಂಡು ಬಂದಾಗ, ಅದನ್ನು ನೀವು ನೋಡಿದಾಗ, ಆಗ ಮುಂದಿನ ಮಾತು. ನೋಡಿ, ಕಾಫಿ ಗಿಫಿ, ಮೂಗು ಗಿಗು, ಕೊಟ್ರೆ ಬಿಟ್ರೆ, ಗಂಡ ಗಿಂಡ, ಈ ತರ ಎಲ್ಲ ಜೋಡ್ ಪದ ಹೇಳಿದ್ರೆ ನಮ್ಮಿಬ್ರು ಜೋಡಿನೇ ಇರಲ್ಲ. ಜೋಡಿ ಜೋಕ್. ನೀವು ಆ ತರಕಾರಿ ಕೊಟ್ಟು ಇಲ್ಲಿಂದ ತಗೊಳಕ
ಬಸನ ಹೇಳಿದ್ ಕರೆಕ್ಟ್ ಕಣೆ. ನಾನು ಒಪ್ಕೋತೀನಿ. ಬರ್ತೀವಣ್ಣ, ಬರ್ತೀವಕ್ಕ. ನೋಡಿಪ್ಪ, ನೀವು ಅವ್ರ ಬಾಯಿನ ಮುಚ್ಚಿಸ್ಬೋದು, ಆದ್ರೆ ನನ್ನ ಬಾಯಿ ಮುಚ್ಚಕ್ ಸಾಧ್ಯ ಇಲ್ಲ. ಆ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಇವತ್ತು ಸಂಜೆ ಒಳಗೆ ಆರ್ಡರ್ ಮಾಡಿ ನನ್ಗೆ ಆ ನೆಕ್ಲೆಸ್ ನೀವು ತಂದು ಕೊಡ್ಬೇಕು ಅಷ್ಟೇ. ಆಯ್ತಮ್ಮ, ತಂದು ಕೊಡ್ತೀನಿ. ಕುತ್ತಿಗೆಗೆ ಹಾಕೋ ನೆಕ್ಲೆಸ್ ಪಾ. ಕುತ್ತಿಗೆಗೆ ಹಾಕೋದಕ್ಕೆ ಅದನ್ನ ನೆಕ್ಲೆಸ್ ಅಂತ ಅನ್ನೋ. ನಾನು ಅದನ್ನ ಕುತ್ತಿಗೆಗೆ ಹಾಕೊಂಡ್ರೆ ಬಂದವರೆಲ್ಲ ನನ್ನ ನೆಕ್ ನೋಡ್ತಾರೆ. ಅಂದ್ರೆ ನನ್ನ ನೆಕ್ ನೋಡ್ತಾರೆ, ನಿಮ್ಮನ್ನ ಹೊಗಳುತ್ತಾರೆ ಅಂದೆ. ಅಯ್ಯೋ, ನನ್ನ ಹೊಗಳೋದಕ್ಕೆ ಬೆಂಕಿ ಬಿತ್ತಮ್ಮ. ನೀನು ಒಂದ ಇಂಗ್ಲಿಷ್ ಮಾತಾಡೋ ಕನ್ನಡ ಮಾತಾಡು, ಎರಡು ಮಿಕ್ಸ್ ಮಾಡಬೇಡಮ್ಮ. ಅಸಹ್ಯ ಅಸಂಬದ್ಧ ಎರಡೂ ಆಗುತ್ತೆ. ಇದು ಕರ್ನಾಟಕ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಸರಿ ಸರಿ, ನೋಡಿ ಪೇಪರ್ನಲ್ಲಿ ಇದೆಯಲ್ಲ ಆ ಡಿಸೈನು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಕೆಂಪು ಹರಳು ಇರಬಾರ್ದು. ಕೆಂಪು ಹರಳು ಇಲ್ಲದೆ ಇದ್ರೆ ನೆಕ್ಲೆಸ್ ತುಂಬಾ ಚೆನ್ನಾಗಿರುತ್ತೆ. ಕೆಂಪು ಹರಳು ಇಲ್ಲದೆ ಇರೋ ನೆಕ್ಲೆಸ್ನ ನನಗೆ ನೀವು ಹುಡ್ಕೊಂಡು ತಂದ್ಕೊಡಿ. ಆಯ್ತಮ್ಮ. ಗೌ ಗೌ, ನೀನ್ ಕೇಳಿದ್ ನಾನು ಏನು ಮಾಡಿಲ್ಲ. ಈಗ ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಏನಪ್ಪ? ಸ್ವಲ್ಪ ಗಾಡಿ ತಳ್ತೀಯಾ?